ಅರ್ಪಿತಾ, ನಮ್ದ್ ಧಾರವಾಡದೊಳಗ ಮಸ್ತ್ ಮಳಿ ಚಾಲು ಆಗೈತಿ. ಬಿಸಿ ಬಿಸಿ ಅಂದ್ ಏನ್ರ ಮಾಡಿ ಕೊಡ್ಲಾ ತಿನ್ನಾಕ. ಬಿಸಿ ಬಿಸಿ ಅಂದ್ರೆ ಬ್ರೆಡ್ ಪಕೋಡ ಮಾಡ್ಕೊಡ್ಲಾ? ಅಲ್ಲ, ಬ್ರೆಡ್ ಒಳಗ್ ಪಕೋಡ ಬಿಟ್ಟ ಮತ್ತೇನ್ರಿ ಐಟಮ್ ಮಾಡಕ್ ಬರ್ತೈತೇನು? ಬ್ರೆಡ್ ಇರ್ಬೇಕು ಹಾಗೆ ಬಿಸಿ ಬಿಸಿಯಾಗೂ ಇರ್ಬೇಕು ಅಂತಂದ್ರೆ ನಿಮ್ಗೆ ಪುಡ್ಲಾ ಸ್ಯಾಂಡ್ವಿಚ್ ಮಾಡ್ಕೊಡ್ತೀನಿ. ಅದ್ನ ಮಾಡ್ಬಿಡ್ ಹಂಗಿದ್ರ. ಓಕೆ, ಇವತ್ತೊಂದೊಳ್ಳೆ ಪುಡ್ಲಾ ಸ್ಯಾಂಡ್ವಿಚ್ ಮಾಡೋಣ. ಒಂದು ಬೌಲ್ನಲ್ಲಿ 1 ಕಪ್ ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಧನಿಯಾ ಪುಡಿ, 1 ಚಿಟಿಕೆ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಉಪ್ಪು, ಅರ್ಧ ಸ್ಪೂನ್ ಖಾರದ ಪುಡಿ, ಅರ್ಧ ಸ್ಪೂನ್ ಅಜ್ವೈನ್. ಇದನ್ನೆಲ್ಲ ಫಸ್ಟ್ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರ್ ಹಾಕಿ ತೆಳ್ಳಗೆ ಕಲಿಸ್ಕೋಬೇಕು. ನಾವಿಲ್ಲಿ ಸ್ಯಾಂಡ್ವಿಚ್ ಮಾಡ್ತಿರೋದ್ರಿಂದ ಇದು ಫ್ಲೋಯಿ ಕನ್ಸಿಸ್ಟೆನ್ಸಿಯಲ್ಲೇ ಇರ್ಬೇಕಾಗತ್ತೆ. ಇಲ್ದೆ ಹೋದ್ರೆ ಚೆನ್ನಾಗಿ ಬೇಯೋದಿಲ್ಲ. ನೋಡಿ, ಇಷ್ಟು ತೆಳ್ಳಗೆ ಇರ್ಬೇಕಾಗತ್ತೆ. ಸ್ಯಾಂಡ್ವಿಚ್ನ ಫಿಲ್ಲಿಂಗೋಸ್ಕರ ನಾನಿಲ್ಲಿ ಈರುಳ್ಳಿ, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕ್ಯಾರೆಟ್ನ ಉದ್ದಗೆ ಕಟ್ ಮಾಡಿ ತಗೊಂಡಿದ್ದೀನಿ. ಬೇಕಿದ್ರೆ ನೀವು ಇದಕ್ಕೆ ಕ್ಯಾಬೇಜ್, ಬೀಟ್ರೂಟ್, ಸ್ವೀಟ್ ಕಾರ್ನ್ ಹೀಗೆ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನ ಹಾಕೋಬಹುದು. ಈಗ ಒಂದು ಬ್ರೆಡ್ ಸ್ಲೈಸ್ನ ತಗೊಂಡು ಕಡಲೆ ಹಿಟ್ಟಿನಲ್ಲಿ ಎರಡೂ ಸೈಡ್ ಅದ್ದಿ ತವಾ ಮೇಲೆ ಇಟ್ಕೊಂಡು, ಇದೇ ತರ ಇನ್ನೊಂದು ಬ್ರೆಡ್ ಸ್ಲೈಸ್ನ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಅದ್ರ ಜೊತೆಗೇನೆ ಇಟ್ಕೊಂಡು ಅದ್ರ ಮೇಲೆ ಈ ತರಕಾರಿಗಳನ್ನ ಒಂದ್ ಸೈಡ್ ಮಾತ್ರ ಇಟ್ಕೋಬೇಕು. ಮೈದಾದಲ್ಲಿ ಮಾಡಿರೋ ಬ್ರೆಡ್ ಬೇಡ ಅಂತಂದ್ರೆ ನೀವು ಇದಕ್ಕೆ ಹೋಲ್ ವೀಟ್ ಬ್ರೆಡ್ ಕೂಡ ಯೂಸ್ ಮಾಡ್ಬೋದು. ಇದನ್ನ ಎರಡೂ ಸೈಡ್ ಮೀಡಿಯಂ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು. ಇಲ್ದೆ ಹೋದ್ರೆ ಹಸಿ ಹಿಟ್ಟು ಹಾಗೆ ಉಳ್ಕೊಳ್ಳುತ್ತೆ. ಸೈಡ್ಗೆ ಹಾಗೆ ಮೇಲ್ಗಡೆ ಎಲ್ಲ ಸ್ವಲ್ಪ ಬೆಣ್ಣೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಒಂದೊಳ್ಳೆ ರಿಚ್ ಫ್ಲೇವರ್ ಬರುತ್ತೆ. ತರಕಾರಿಗಳನ್ನ ಇಟ್ಟಾದ್ಮೇಲೆ ಚೆನ್ನಾಗಿ ಒತ್ಕೋಬೇಕು. ಇಲ್ದೆ ಹೋದ್ರೆ ತಿರುಗಿಸಿ ಹಾಕುವಾಗ ಎಲ್ಲ ಕೆಳಗಡೆ ಬೀಳುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಒತ್ಕೋಬೇಕಾಗತ್ತೆ. ಎರಡೂ ಸೈಡ್ ಚೆನ್ನಾಗಿ ಬೆಂದಾದ್ಮೇಲೆ ಚೀಸ್ ಕ್ಯೂಬ್ನ ಇದ್ರ ಮೇಲೆ ಗ್ರೇಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು. ಇದ್ರ ಮೇಲ್ಗಡೆ ಬ್ಲ್ಯಾಕ್ ಸಾಲ್ಟ್ ಹಾಗೆ ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಪೆರಿ ಪೆರಿ ಮಸಾಲ, ಆರಿಗ್ಯಾನೋ ಅಥವಾ ನಿಮ್ಗೆ ಯಾವ ರೀತಿ ಮಸಾಲ ಬೇಕೋ ಅದನ್ನ ಹಾಕೋಬಹುದು. ಈಗ ನೋಡಿ, ಪುಡ್ಲಾ ಸ್ಯಾಂಡ್ವಿಚ್ ರೆಡಿ ಆಗಿದೆ. ತುಂಬಾ ಜನ ಈ ಹೆಸರನ್ನ ಕೇಳಿರೋದಿಲ್ಲ ಅನ್ಸುತ್ತಲ್ವಾ? ಇದೊಂದು ಮುಂಬೈನ ಫೇಮಸ್ ಸ್ಟ್ರೀಟ್ ಫುಡ್. ಹಾಗೆ ಇನ್ನು ಹೆಲ್ದಿಯರ್ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿದ್ರೆ ಇದೊಂದು ಕಂಫರ್ಟ್ ಫುಡ್ನು ಹೌದು. ತಿನ್ನಕ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನನ್ನ ಪ್ರೀವಿಯಸ್ ವಿಡಿಯೋ ಈರುಳ್ಳಿ ಟೊಮ್ಯಾಟೊ ಗ್ರೇವಿಗೆ 1.4 ಮಿಲಿಯನ್ ವ್ಯೂಸ್ ಆಗಿದೆ. ನೀವು ಮಾಡ್ತಿರೋ ಸಪೋರ್ಟ್ಗೆ ತುಂಬಾನೇ ಥ್ಯಾಂಕ್ಸ್. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ.